ಹಾಸನ ಜಿಲ್ಲೆಯಲ್ಲಿ ಬಿಳಿಸೊಳ್ಳೆ ರೋಗ ಅಂತೇಳಿ ಮಳೆ ಹೆಚ್ಚಾಗಿ ಈ ರೋಗ ಬಂದಿದೆ ಅಂತೇಳಿ ವರದಿ ಕೊಟ್ಟಿದ್ದಾರೆ ಕೃಷಿ ಇಲಾಖೆಯವರು. ಸಾವಿರಾರು ಎಕರೆ ಈಗ ಹಾಸನದಲ್ಲಿ ಮುಖ್ಯ ವಾಣಿಜ್ಯ ಬೆಳೆ ಅಂತೇಳಿದ್ರೆ ಜೋಳ. ಸಾವಿರಾರು ಎಕರೆ ಬೆಳೆ ನಾಶ ಆಗಿದೆ. ಮಾನ್ಯ ವಿರೋಧ ಪಕ್ಷದ ನಾಯಕರು ಕೂಡ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಮತ್ತು ಕೃಷಿ ಸಚಿವರು ಕೂಡ ಎಲ್ಲ ಗಮನಕ್ಕೆ ತಂದಿದ್ವಿ. ಕಂದಾಯ ಸಚಿವರೇ ಉಸ್ತುವಾರಿ ಸಚಿವರಿದ್ದಾರೆ, ಅವ್ರಿಗೂ ಕೂಡ ಗಮನಕ್ಕೆ ತಂದಿವಿ. ಇಷ್ಟೆಲ್ಲ ಸಾವಿರಾರು ಎಕರೆ ಬಿಳಿ ಸುಳಿ ರೋಗ ಬಂದು ನಾಶ ಆದರೂ ಕೂಡ ಯಾವುದೇ ಪರಿಹಾರ ಬಂದಿಲ್ಲ. ರೈತರು ಪ್ರತಿಭಟನೆ ಮಾಡಿದರೆ, ಪತ್ರಿಕಾಗೋಷ್ಠಿ ಮಾಡಿದರೆ, ಯಾವುದೂ ಕೂಡ ಪರಿಹಾರ ಕೊಟ್ಟಿಲ್ಲ. ಅದೇ ರೀತಿಯಲ್ಲಿ ಸಕಲೇಶಪುರದಲ್ಲಿ ಅತಿ ಹೆಚ್ಚು ಮಳೆ ಸುರಿದು ಬೇರೆ ಊರಿಗೆಲ್ಲ ನೀರು ಹೋಗುತ್ತೆ, ಹೊಳೆಗೆ ನೀರು ಹೋಗುತ್ತೆ, ಡ್ಯಾಮ್ ತುಂಬುತ್ತೆ. ಆದರೆ ಕಾಫಿ ಬೆಳೆಗಾರರು ಸಂಪೂರ್ಣ ಕಾಫಿ ಉದುರೋದ್ರು ಸಮೇತ ಮಾನ್ಯ ಕಂದಾಯ ಸಚಿವರಿಗೆ, ಮುಖ್ಯಮಂತ್ರಿಗೆ ಮನವಿ ಕೊಟ್ಟರು ಕೂಡ ಯಾವುದೇ ಪರಿಹಾರವನ್ನು ಬಿಡುಗಡೆ ಮಾಡಿಲ್ಲ. ದಯವಿಟ್ಟು ರಾಜ್ಯ ಸರ್ಕಾರ ಮೆಣಸಿಗೆನ ಹೆಕ್ಟೇರ್ಗೆ ಒಂದು 8,000 ರೂಪಾಯಿನ ಕೊಟ್ಟಿದ್ದಾರೆ. ಒಂದು ಎಕರೆಯಲ್ಲಿ ಲಕ್ಷಗಟ್ಟಲೆ ಆದಾಯ ಬರ್ತಕ್ಕಂಥ ಮೆಣಸಿಗೆ ಬರೀ 8,000 ಕೊಟ್ಟರೆ ಏನು ಪ್ರಯೋಜನ? ಅಡಿಕೆಗೆ ರೋಗ ಬಂದಿದೆ, ಮೆಣಸಿಗೆ ರೋಗ ಬಂದಿದೆ, ಶುಂಠಿಗೆ ರೋಗ ಬಂದಿದೆ. ಈ ರೀತಿಯಲ್ಲಿ ದಯವಿಟ್ಟು ರೈತರ ಕಷ್ಟಕ್ಕೆ ಧಾವಿಸಬೇಕು ಸರ್ಕಾರ. ಇಷ್ಟೆಲ್ಲ ಸಮಸ್ಯೆಗಳಿದ್ರು ಕೂಡ ರೈತರನ್ನ ಕಡೆಗಣಿಸಿದ್ರೆ ಯಾವ ರೀತಿ ನಡಿಬೇಕು ರೈತರ ಜೀವನ ಅಂತಕ್ಕಂಥದ್ದು ಸರ್ಕಾರ ಉತ್ತರ ಕೊಡಬೇಕು ಅಂತ ಈ ಮೂಲಕ ಮನವಿ ಮಾಡ್ತೀನಿ. ಒಂದು ನಿಮಿಷ ಅಶೋಕ್ ಕಂಗು. ಮಾನ್ಯ ಅಧ್ಯಕ್ಷರೇ, ನಮ್ಮ ಗುರುರಾಜ್ ಗಂಟಿಹೊಳೆ ಅವರ ಕೇಳಿರುವಂಥ ಪ್ರಶ್ನೆಗೆ ಪೂರಕವಾಗಿ